ಲೋಕಸಭಾ ಚುನಾವಣೆಯ ಎರಡನೇ ಪಟ್ಟಿ ರಿಲೀಸ್ ಆದಂಥ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗಳು ಆಕ್ಟಿವ್ ಆಗಿದ್ದಾರೆ. ಹಳ್ಳಿ ಗುಡಿಗುಂಡಾರಗಳ ಪ್ರದಕ್ಷಿಣೆ ನಡೀತಾ ಇದೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ವಿಭಿನ್ನ ಪ್ರಯೋಗಗಳಿಗೆ ಕಾಂಗ್ರೆಸ್ ಮೈಯೊಡ್ಡಿದೆ. ರಾಜವಂಶಸ್ಥ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆನ ಬೀದಿನಲ್ಲಿ ಹೋರಾಡುವಂಥ ವ್ಯಕ್ತಿ. ನಾನು ಆಲ್ಮೋಸ್ಟ್ ಸತ್ತಂಗೆ. ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಕಾಂಗ್ರೆಸ್ನಾಗೆ ಖಾತೆ ಕೊಟ್ಟರು ನಾವು ವೋಟ್ ಹಾಕ್ತೀವಿ. ಚುನಾವಣೆಯಲ್ಲಿ ಮತ ಗಿಟ್ಟಿಸಲು ಆಡುವ ನವರಂಗಿ ಆಟಗಳಿಗೆ ಬರವಿಲ್ಲ. ಇಲ್ಲಿ ಕಣ್ಣಿನಿಂದ ಹರಿದ ಕಾವೇರಿ ಮತ ಕುಯಿಲು ಮಾಡಬಲ್ಲದು. ಜಾತಿ ಅಖಾಡದಲ್ಲಿ ಕಾಂತಿ ಉಕ್ಕಿಸಿದ್ರೆ ಹಣ ಅನುಬಂಧ ಬೆಸೆಯುವ ಮಾರ್ಗ. ಹೀಗೆ ಒಟ್ಟೊಟ್ಟಿಗೆ ಅಸ್ತ್ರಗಳ ಪ್ರಯೋಗ ಆಗಿದ್ದು ಕಾವೇರಿ ಮಡಿಲಿನ ಕ್ಷೇತ್ರ ಮೈಸೂರು ಕೊಡಗು. ಅಂದಹಾಗೆ ನಿನ್ನೆಯಷ್ಟೇ ಅಭ್ಯರ್ಥಿಯಾಗಿ ಘೋಷಿಸಲ್ಪಟ್ಟ ಲಕ್ಷ್ಮಣ್ ಇವತ್ತು ಸಿಂಪತಿ ಕಾರ್ಡ್ ಪ್ರಯೋಗ ಮಾಡಿದ್ದಾರೆ. ಮೈಸೂರು ಅಖಾಡದಲ್ಲಿ ರಾಜ ವರ್ಸಸ್ ಬಡವ. ಸೋತು ಸುಸ್ತಾಗಿದ್ದೀನಿ, ಈ ಬಾರಿ ಸತ್ತೇ ಹೋಗ್ತೀನಿ. ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ ಅನ್ನೋ ಮಾತು ಜಗಜ್ಜಾಹೀರು. ಮೈಸೂರು ಮತಯುದ್ಧದಲ್ಲೂ ಸಾವಿನ ನುಡಿ ಊರು ಸುತ್ತುತ್ತಾ ಇದೆ. 4 ಬಾರಿ ಸೋತು ಸುಣ್ಣವಾದ ಲಕ್ಷ್ಮಣ್ ಇದು ನನ್ನ ಕೊನೆ ಚುನಾವಣೆ ಅಂತ ಸಹಾನುಭೂತಿ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬಡತನವೇ ಹೊದ್ದು ಸವೆದ ಬದುಕು ಉಲ್ಲೇಖಿಸಿದ ಲಕ್ಷ್ಮಣ್ ಒಕ್ಕಲಿಗ ಅನ್ನೋ ಜಾತಿ ಐಡೆಂಟಿಟಿ ದಾಳ ಉರುಳಿಸಿದ್ರು. ರಾಜವಂಶಸ್ಥ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆನ ಬೀದಿನಲ್ಲಿ ಹೋರಾಡುವಂಥ ವ್ಯಕ್ತಿ. ನಾನು 24/7 ಜನಸಾಮಾನ್ಯರ ಮನೆ ಕಾಯುವಂಥವನ್ನ. ಜನಸಾಮಾನ್ಯರ ಅವರ ಮನೆ ಕಾಯುವಂಥ ವ್ಯಕ್ತಿ ಬೇಕಾ, ಇಲ್ಲ ಇನ್ನೊಬ್ಬರ ಮನೆ ಮುಂದ್ಗಡೆ ಹೋಗಿ ಅವ್ರ ಮನೆ ಕಾಯುವಂಥ ವ್ಯಕ್ತಿ ಬೇಕಾ ಅನ್ನುವಂಥದ್ದು ತೀರ್ಮಾನ ಮಾಡಲಿ. ಈ ಸರಿ ಏನಾದರೂ ಮತ್ತೆ ನನ್ನ ಕೈ ಹಿಡಿಲಿಲ್ಲ ಅಂದರೆ ಮತದಾರರು ನಾನು ಸತ್ತಂಗೆ. ನಾನು ಆಲ್ಮೋಸ್ಟ್ ಸತ್ತಂಗೆ. ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಮಧ್ಯ ಕರ್ನಾಟಕದಲ್ಲಿ ನಾರಿ ಶಕ್ತಿಯ ಸಮರ. ಮಾತಿನ ಯುದ್ಧಕ್ಕೆ ಕಾರಣವಾದ ಕತ್ತೆ ಸ್ಪರ್ಧೆ. ಕರ್ನಾಟಕದ ಕೇಂದ್ರ ಭಾಗದಲ್ಲಿ ನಾರಿ ಶಕ್ತಿಯ ಸಮರಕ್ಕೆ ವೇದಿಕೆಯಾಗಿದೆ. ದಾವಣಗೆರೆಯಲ್ಲಿ ಜಿಲ್ಲೆಯ ಪ್ರಮುಖ ಮುಖಂಡರ ಸಭೆ ನಡೆಸಿದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಎಲ್ಲರೂ ಸಕ್ರಿಯವಾಗಿ ಪಕ್ಷ ಸಂಘಟನೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಇಟ್ರು. ಮಲ್ಲಿಕಾರ್ಜುನ್ ಅವರು ಮನೆಯವರು ಜನ ಮನೆಗೆ ಬಂದರೆ ಮಾತಾಡಿಸೋದಾಯಿತು ಅಥವಾ SSK ಟ್ರಸ್ಟಿಂದ ಮಾಡಿದಂತಹ ಆರೋಗ್ಯ ಸೇವೆ ಇರ್ಬೋದು, ಶಿಕ್ಷಣ ಸೇವೆ, ಅದನ್ನೆಲ್ಲ ಕೂಡ ಜನರು ಪರಿಗಣಿಸ್ತಾ ಇದ್ದಾರೆ, ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನೇ ನನ್ನನ್ನು ಹೊಗಳ್ಕೊಳೋದು ಅಂತ ಅಲ್ಲ, ಜನರು ಅದನ್ನು ನೋಡಿಕೊಂಡು ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಇರ್ಬೋದು, ನಮ್ಮ ಈ ವ್ಯಕ್ತಿ ಸೂಕ್ತನ ಇಲ್ಲ ಅಂತ ನಿರ್ಧಾರ ಮಾಡಿಕೊಂಡು ಅವ್ರು ಕೂಡ ಮತ ಚಲಾಯಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಆಡಿದ ಮಾತೊಂದು ವಿವಾದಕ್ಕೆ ಕಾರಣವಾಗ್ಬಿಟ್ಟಿದೆ. ದಾವಣಗೆರೆಯಲ್ಲಿ ಮೋದಿಯನ್ನ ತಂದು ನಿಲ್ಲಿಸಿದ್ರು ಬಿಜೆಪಿ ಗೆಲ್ಲಲ್ಲ, ಕಾಂಗ್ರೆಸ್ ಪರ ಕತ್ತಿ ತಂದು ನಿಲ್ಲಿಸಿದ್ರು ಗೆಲ್ಲತ್ತೆ ಅಂತ ಹೇಳಿದ್ದಾರೆ. ಇತ್ತ ಶಾಮನೂರು ವಿರುದ್ಧ ಸಿದ್ದೇಶ್ವರ್ ಚಾಟಿ ಬೀಸಿದ್ರು. ಕಾಂಗ್ರೆಸ್ನಾಗೆ ಖಾತೆ ಕೊಟ್ಟರು ನಾವು ವೋಟ್ ಹಾಕ್ತೀವಿ, ಚುನಾವಣೆ ಮಾಡ್ತೀವಿ ಅಂತ. ನಾವು ಕಾಂಗ್ರೆಸ್ ಅಷ್ಟೇ, ಕಾಂಗ್ರೆಸ್ ಬರೋ ಕೆಲಸ ಮಾಡ್ತೀವಿ. ಇಲ್ಲ, ಇನ್ನು ಯಾವುದೇ ರೀತಿಯ ಚುನಾವಣಾ ಪ್ರಕ್ರಿಯೆ ಆರಂಭಗೊಂಡಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಆರಂಭಗೊಳ್ತದೆ. 100% ಚುನಾವಣೆ ಗೆಲ್ತೀವಿ, ಏನು ಸಂಶಯ ಇಲ್ಲ. ನೋಡಿ, ಶ್ಯಾಮ್ನವ್ರ ಫ್ಯಾಮಿಲಿಗೆ ನಾನು ಏನು ಹೇಳಕ್ಕೆ ಬರ್ಲಿ, ಈಗಾಗಲೇ ಅವರು ಇಬ್ಬರು ಅಧಿಕಾರದಾಗ ಇದ್ದಾರೆ. ಯಾರೋ ಸಾಮಾನ್ಯ ಕಾರ್ಯಕರ್ತರು ಕೊಡ್ಬೋದಾಗಿತ್ತು, ಮತ್ತು ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಅದು ಎಲ್ಲ ಅಧಿಕಾರ ಅವ್ರಿಗೆ ಬೇಕು, ಬೇರೆ ದಾವಣಗೆರೆ ಇನ್ಯಾರಿಗೂ ಬೇಕಾಗಿಲ್ಲ ಅಂತ ಅನಿಸ್ತದೆ. ಇತ್ತ ಬಿಜೆಪಿಯ ಭದ್ರಕೋಟೆ ಕರಾವಳಿಯಲ್ಲಿ ಕಾಂಗ್ರೆಸ್ ಈ ಬಾರಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿಗೆ ಮಣೆ ಹಾಕಿದೆ. ಬಿಲ್ಲವ ಸಮುದಾಯದ ಪದ್ಮರಾಜ್ ಜನಾರ್ದನ ಪೂಜಾರಿ ಸಹವರ್ತಿ ಟಿಕೆಟ್ ಸಿಗುತ್ತಲೇ ತುಳುನಾಡಿನ ಅಭಿವೃದ್ಧಿ ಸಾಮರಸ್ಯದ ಜೀವನದ ಆಶ್ವಾಸನೆ ಕೊಟ್ಟು ಭದ್ರಕೋಟೆ ಛಿದ್ರಗೊಳಿಸಲು ಸಂಕಲ್ಪ ಮಾಡಿದ್ದಾರೆ.
ಇವತ್ತು ಸಾಮರಸ್ಯದ ವೈಭವದಿಂದ ಇಲ್ಲಿ ನಾವು ಎಲ್ಲರೂ ಬದುಕೊಂಡು ಬಂದಿದ್ದಂಥ ಒಂದು ನಾಡು. ಆದರೆ ಇಲ್ಲಿ ಕೆಲವು ವರ್ಷಗಳಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಇದರಿಂದ ನಾವು ಕೈಗಾರಿಕೆಗಳನ್ನು ಕಳೆದುಕೊಳ್ತಾ ಇದ್ದೇವೆ. ಅಭಿವೃದ್ಧಿ ಪೂರ್ವಕವಾದ ಕೆಲಸಗಳು ಇಲ್ಲಿ ನಡೀತಾ ಇಲ್ಲ. ಸುಮಾರು 30-33 ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ. ಒಟ್ಟಾರೆ ರಾಜ್ಯದಲ್ಲಿ ಮೋದಿ ಅಲೆಗಳು ಮತದ ದಡಕ್ಕೆ ಅಪ್ಪಳಿಸುತ್ತಿದೆ. ಆದ್ರೆ ಈ ಅಲೆ ವಿರುದ್ಧ ಈಜಲು ಕಾಂಗ್ರೆಸ್ ಜಾತಿ ಎಂಬ ನಾಡದೋಣಿ ಬಳಸಿದೆ. ಹೀಗಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ತಂತ್ರಗಳ ಪ್ರಯೋಗ ಆಗ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.